ನಮಸ್ಕಾರ ವೀಕ್ಷಕರೇ, ಇದು ಜನಶಕ್ತಿ ಮೀಡಿಯಾದ ವಿಶೇಷ ಚರ್ಚಾ ಕಾರ್ಯಕ್ರಮ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ 2024ರ ಲೋಕಸಭಾ ಚುನಾವಣೆ ನಿಗದಿಯಾಗಿ ಇಡೀ ದೇಶಾದ್ಯಂತ ಚುನಾವಣಾ ಕಾವು ಬಿರುಸಿನಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಭಾಳ ಪ್ರಮುಖವಾಗಿ ರೈತ ಸಮುದಾಯ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆ ಮತ್ತು ಸವಾಲುಗಳೇನು ಅನ್ನೋದು ಕುರಿತು ಇವತ್ತು ಜನಶಕ್ತಿ ಮೀಡಿಯಾದಲ್ಲಿ ಒಂದು ವಿಶೇಷ ಚರ್ಚೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅತಿಥಿಗಳಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ GC ಬಯ್ಯಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಡಗಲ್ಪುರ ನಾಗೇಂದ್ರ ಅವರು ನಮ್ಮ ಈ ಚರ್ಚೆ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಚರ್ಚೆಗೆ ಬಯಸ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಈ ಕಳೆದ 10 ವರ್ಷದಲ್ಲಿ ಇಡೀ ದೇಶಾದ್ಯಂತ ಅತಿ ಹೆಚ್ಚು ಚರ್ಚೆ ಆದಂಥ ವಿಚಾರ ಯಾವುದಪ್ಪ ಅಂತ ಹೇಳಿದ್ರೆ ಅದು ರೈತರ ಹೋರಾಟಗಳು ಮತ್ತು ರೈತರ ವಿಚಾರಗಳು. ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ನಾವು ಲೋಕಸಭಾ ಚುನಾವಣೆಯಲ್ಲಿ ರೈತ ಸಮುದಾಯ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಚರ್ಚೆ ಮಾಡೋಕ್ಕೆ ಬಂದಿದ್ದೇವೆ. ನನ್ನ ಮೊದಲನೇ ಪ್ರಶ್ನೆ GC ಬಯ್ಯಾರೆಡ್ಡಿ ಅವರಿಗೆ, ಈ ಚುನಾವಣೆಯಲ್ಲಿ ರೈತರು ಪ್ರಧಾನವಾಗಿ ಯಾವ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದಾರೆ ಅಂತ ನಿಮಗನ್ಸುತ್ತೆ? ಈ 18ನೇ ಲೋಕಸಭಾ ಚುನಾವಣೆ ಏನಿವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ, ಈ ಚುನಾವಣೆಯಲ್ಲಿ ಈಗಾಗಲೇ ಗೆಳೆಯ ನವೀನ್ ಅವರು ಹೇಳಿದಾಗೆ ಭಾರಿ ದೊಡ್ಡ ಪ್ರಮಾಣದ ಚರ್ಚೆ ಈ ದೇಶದ ಅನ್ನದಾತನಾದಂಥ ರೈತ ಮತ್ತು ಗ್ರಾಮೀಣ ಬಡವರ ಕುರಿತು ನಡೀತಾ ಇದೆ. ಸೊ ಹಾಗಾಗಿ ಭಾರಿ ಮುಖ್ಯವಾದಂಥ ಪ್ರಶ್ನೆ, ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ 30 ಜನ ರೈತರಂತೆ 1,474 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ 1,474 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಮುಖ್ಯವಾದ ಕಾರಣ ರೈತರು ಬೆಳೆದಂತ ಫಸಲಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡ್ಲಿಕ್ಕೆ ಈ ಸರ್ಕಾರದಿಂದ ಸಾಧ್ಯ ಆಗದೆ ಇರೋದು ಭಾರಿ ಪ್ರಮುಖವಾದಂತ ಪ್ರಶ್ನೆ. ಅದರ ಜೊತೆಗೆ ಏನಿವತ್ತು ಬ್ಯಾಂಕ್ಗಳು ರೈತರಿಗೆ, ಕೂಲಿಕಾರರಿಗೆ, ಗ್ರಾಮೀಣ ಬಡವರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಬೇಕು, ಕಡಿಮೆ ಬಡ್ಡಿಯ ಸಾಲ ಅನ್ನೋ ಪ್ರಶ್ನೆ ಏನು ಬಂದಿದೆ, ಅದು ಇವತ್ತು ತಿರುಗುಮರುಗಾಗಿದೆ. ಇವತ್ತು ಕಾರ್ ತಗೊಳ್ಳೋದಕ್ಕೆ ಮನೆ ಬಾಗಿಲಿಗೆ ಬಂದು ಸಾಲ ಕೊಡ್ತಾರೆ, ಮನೆ ಕಟ್ಟೋದಕ್ಕೆ ಮನೆ ಬಾಗಿಲಿಗೆ ಬಂದು ಸಾಲ ಕೊಡ್ತಾರೆ. ಇನ್ನು ದೊಡ್ಡವರಿಗಂತೂ ಅವರಿರೋ ಕಡೆನೆ ಹೋಗಿ ಲಕ್ಷ ಕೋಟಿಗಳು ಸಾಲಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಮತ್ತು ಗ್ರಾಮೀಣ ಬಡವರಿಗೆ ಕೃಷಿ ಮಾಡ್ಲಿಕ್ಕೆ ಬೇಕಾದಂತ ಸಾಲಗಳನ್ನ ಕಡಿಮೆ ಬಡ್ಡಿಯಲ್ಲಿ ಅಥವಾ ಬಡ್ಡಿ ಇಲ್ಲದೆ ಕೊಡ್ಬೇಕಾದಂತ ಸಾಲಗಳು ಇವತ್ತು ರೈತರಿಗೆ, ಕೂಲಿಕಾರರಿಗೆ, ಬಡವರಿಗೆ ಸಿಗ್ತಾ ಇಲ್ಲ. ಸೊ ಅದರ ಜೊತೆಗೆ ಏನು ಸಾಲ ಮಾಡಿರುವಂತ ರೈತರು ಈ ಕಳೆದ ಒಂದು 25-30 ವರ್ಷದಲ್ಲಿ ಬಂದಿರುವಂತ ಈ ಜಾಗತೀಕರಣದ ನೀತಿಗಳ ಪರಿಣಾಮವಾಗಿ ಬೆಂಬಲ ಬೆಲೆ ಸಿಗದೇನೆ ಇವತ್ತು ಬಹುತೇಕ ಜನ ಇವತ್ತು ಸಾಲಗಾರರಾಗಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ರೈತರ ಸಾಲ ಮನ್ನಾ ಮಾಡುವಂತ, ರೈತರಿಗೆ ಸಾಲ ಕೊಡುವಂತಹ, ಸಾಲ ಮನ್ನಾ ಮಾಡಬೇಕಾದ ಸಂದರ್ಭ ಬಂದಾಗ ಅದಕ್ಕೇನೆ ಒಂದು ವ್ಯವಸ್ಥೆ ಇರಬೇಕು ಅನ್ನೋದ ರೀತಿಯಲ್ಲಿ ಒಂದು ಋಣಮುಕ್ತ ಕಾಯ್ದೆ ಏನಿದೆ ಅಂತ ಒಂದು ಋಣಮುಕ್ತ ಕಾಯ್ದೆಯನ್ನ ಪಾರ್ಲಿಮೆಂಟ್ ಅಂಗೀಕಾರ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೂಲಿಕಾರರ ಉದ್ಯೋಗ ಪ್ರಶ್ನೆ ಮತ್ತೆ ನಮ್ಮ ವಿದ್ಯುತ್ನ ಪ್ರಶ್ನೆ, ಇಂಥ ಪ್ರಶ್ನೆಗಳು ಭಾರಿ ಗಂಭೀರವಾದಂತ ಪ್ರಶ್ನೆಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆ ರೈತರ ಪರವಾಗಿ, ಗ್ರಾಮೀಣ ಬಡವರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಚರ್ಚೆಗಳಾಗಿ ಇದಕ್ಕೆ ವಿರೋಧವಾಗಿ ನಿಂತಿರೋರನ್ನ ಈ ಚುನಾವಣೆಗಳಲ್ಲಿ ಸೋಲಿಸ್ಲಿಕ್ಕಾಗಬೇಕು ಅನ್ನೋದು ಭಾರಿ ಪ್ರಮುಖ ಅಂತೇಳಿ ನಾನಂತೂ ಭಾವಿಸ್ತೇನೆ. ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ರೈತರ ಆತ್ಮಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ರೈತರ ಸಾಲದ ಕುರಿತು ಗಂಭೀರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು ಅಂತೇಳಿ ಬಯ್ಯಾರೆಡ್ಡಿ ಅವರು ಹೇಳಿದ್ದಾರೆ. ಈಗ ನಾನು ಬಡಗಲ್ಪುರ ನಾಗೇಂದ್ರ ಅವರಿಗೆ ಕೇಳಕ್ಕೆ ಬಯಸೋದೇನಂತ ಹೇಳಿದ್ರೆ, ಈ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಅಂದರೆ 2014ನೇ
ಲೋಕಸಭಾ 14ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿಯವರು ಅನಂತರ 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಈ ಅವಧಿಯಲ್ಲಿ ದೇಶದ ರೈತ ಸಮುದಾಯಕ್ಕೆ ಅವರು ಕೊಟ್ಟಂಥ ಭರವಸೆಗಳೇನು, ಆ ಭರವಸೆಗಳನ್ನು ಈಡೇರಿಸೋದ್ರಲ್ಲಿ ಈ 10 ವರ್ಷದಲ್ಲಿ ಮೋದಿ ಸರ್ಕಾರ ಹೇಗೆ ಕೆಲಸ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಚಾರಗಳನ್ನು ಮಂಡಿಸಬೇಕು ಅಂತೇಳಿ ನಾನು ಬಡಗಲ್ಪುರ ನಾಗೇಂದ್ರ ಅವ್ರ ಹತ್ರ ಕೇಳ್ತೇನೆ. ನರೇಂದ್ರ ಮೋದಿ ಅವರು 2014ರಿಂದ ಇದುವರೆಗೂ ಕೂಡ ಪ್ರಧಾನಮಂತ್ರಿಯಾಗಿ ಬಿಜೆಪಿ ನೇತೃತ್ವದ ಸರ್ಕಾರ ಮುಂದುವರಿತಾ ಇದೆ. 2014ರ ಬಿಜೆಪಿ ಪಕ್ಷದ ಪ್ರಣಾಳಿಕೆಯನ್ನು ತೆಗೆದು ನೋಡಿದ್ರೆ ಅವರು ಕೃಷಿ ಸಂಬಂಧಪಟ್ಟಂತೆ ಹೇಳಿರುವಂತ ವಿಚಾರದಲ್ಲಿ, ಕೃಷಿಗೂ ಸಂಬಂಧಪಟ್ಟಂತೆ ಹೇಳುವಂತ ವಿಚಾರದಲ್ಲಿ MS ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅದು ನೋಡಕ್ ಹೋದ್ರೆ ಅದು ಫಸ್ಟ್ ಒಂದೊಂದಾಗ ಓದ್ತಾ ಇದ್ದೀನಿ. MSP ನ ಕೊಡ್ತೀವಿ ಅಂತ ಹೇಳಿದವರು 2016 ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಹಾಕ್ತಾರೆ, ನಾವು ಸ್ವಾಮಿನಾಥನ್ ವರದಿಯನ್ನು ರೈತ ಕೃಷಿ ಉತ್ಪನ್ನಗಳಿಗೆ ನಾವು ಬೆಂಬಲ ಬೆಲೆ ಕೊಡಕ್ಕಾಗಲ್ಲ ಅಂತ. ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರೋದು ಬಹಳಷ್ಟು ನೂರಾರು ಸಭೆಗಳಲ್ಲಿ ಇದನ್ನ ಒತ್ತಿ 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 ಹೇಳಿ ಓಟ್ ಪಡೆದು, ರೈತರು ಓಟ್ನೂ ಪಡೆದು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಮೋಸ ಅವ್ರು ಮಾಡಿದ್ದು ಪ್ರಮಾಣ ಪತ್ರ ಸಲ್ಲಿಸೋದ್ ಮುಖಾಂತರ ನಾವು ಮಾಡೋದು ಮಾತು ತಪ್ಪಿಸ್ಕೊಂಡಿರುವಂಥದ್ದು. ಎರಡನೇದು, ಅರುಣ್ ಜೇಟ್ಲಿ ಆರ್ಥಿಕ ಮಂತ್ರಿ ಆಗಿದ್ರು, ನರೇಂದ್ರ ಮೋದಿ ಅವರೆಲ್ಲ ಹೇಳಿ ರೈತರ ಇನ್ಕಮ್ ನ ಡಬಲ್ ಮಾಡ್ತೀವಿ ಅಂತ 2022 ಫೆಬ್ರವರಿ ಒಳಗಡೆ ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ. ನಾವೀಗ ಎರಡು ವರ್ಷ ಆಗೋಯ್ತು. ಈಗ ಈ ಅವಲೋಕನ ಮಾಡಿದ್ರೆ ಆ ಅವಧಿಯಲ್ಲಿ ನಮ್ಮ ಕೃಷಿ ಸಬ್ಸಿಡಿಗಳು ಹಂತವಾಗಿ ಕಡಿಮೆ ಆಗ್ತಾ ಬಂದಿದ್ದಾವೆ. ಮತ್ತೆ ಕೃಷಿ ಪರಿಕರಗಳ ಮೇಲೆ ಜಾಸ್ತಿ ಆಗಿದೆ ಬೆಲೆ, ಒಳಸುಳಿಗಳ ಮೇಲೆ ಜಾಸ್ತಿ ಆಗಿದೆ. ಇನ್ಕಮ್ ಡಬಲ್ ಆಗೋದಿಲ್ಲ, ಉತ್ಪನ್ನಗಳ ವೆಚ್ಚ ಡಬಲ್ ಆಯ್ತು. ಅದರಿಂದ ಗ್ರಾಹಕರು ಕೂಡ ಒಡ್ತಿ ಆಗುವಂತ ಕೆಲಸಗಳನ್ನು ಮಾಡಿದ್ರು. ಮೂರನೇದು, ದೊಡ್ಡ ಹೋರಾಟ ನಡೀತು. ಈಗ ನಮ್ಮ ಬೈರೆಡ್ಡಿ ಅವರು ಹೇಳಿದ್ರು, ರಾಜ್ಯದ ಇದ್ರಲ್ಲಿ ಇಡೀ ದೇಶದಲ್ಲಿ ಒಂದು ರೈತರ ಐತಿಹಾಸಿಕ ಆಂದೋಲನ ನಡೀತು. ಅದರಲ್ಲಿ 750 ಹೆಚ್ಚು ಜನ ಹಸುನಿಗರು, ಮಳೆ ಗಾಳಿ ಬಿಸಿಲು ಒಂದೇ ಆ ಚಳವಳಿನ ಹಿಮ್ಮೆಟ್ಟಿಸಕ್ಕೆ ಮಾಡಬಾರ್ದು ಕೆಲಸವೆಲ್ಲ ಮಾಡಿದ್ರು. ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ಅದನ್ನ ಚಿಮಾರಿ ಹಾಕಿದ್ರು, ಕಣ್ಸಿದ್ರು. ಈ ತರ ಅನಾಗರಿಕವಾಗಿ ನಡೆಸ್ಕೊಂಡ ಜೊತೆಗೆ ಕೊನೆಗೂ ತಗ್ಗಿ ಬಗ್ಗಿ ಕ್ಷಮೆ ಕೇಳಿ ವಾಪಸ್ ತಗೊಂಡ್ರು 3 ಕಾಯ್ದೆಗಳನ್ನ. ಆ 3 ಕಾಯ್ದೆಗಳನ್ನು ವಾಪಸ್ ಪಡೆಯುವಾಗ ಲಿಖಿತ ಭರವಸೆಯನ್ನ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರು ಕೊಟ್ಟರು. ಆದ್ರೆ ಅದು ಇದುವರೆಗೂ ಕೂಡ ಈಡೇರಿಲ್ಲ. ಮತ್ತೆ ರೈತರು ಈಗ ಪ್ರತಿಭಟಿಸಿ ಡೆಲ್ಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಮತ್ತೆ ಯಾವಾಗ್ಲೂ ಕೂಡ ಕೃಷಿ ಕಾಯ್ದೆಗಳನ್ನ ಅವ್ರು 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡ್ಕೊಂಡಿದ್ರು ಕೂಡ ಹಿಂಬಾಗ್ಲಿಂದ ಅದನ್ನ ಒಂದೊಂದಾಗಿ ರಾಜ್ಯಗಳ ಮೇಲೆ ಅದನ್ನ ಜಾರಿ ತರಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಒಟ್ಟು ಕೃಷಿ ವ್ಯವಸ್ಥೆ ಈಗಾಗಲೇ ದಿಕ್ತಪ್ಪಾಗಿದೆ. ಇಡೀ ಕೃಷಿ ವ್ಯವಸ್ಥೆಯನ್ನ ಕಾರ್ಪೊರೇಟ್ ಕೈಗಳಿಗೆ ಕೊಡುವಂತ ನೀತಿಗಳು ಬಂದಿದೆ. ಅವ್ರು ಆಮೇಲೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಸಾಲ ಮನ್ನಾ ಮಾಡಿಲ್ಲ. ರೈತರು ಸಾಲ ಮನ್ನಾ ಮಾಡಕ್ಕೆ 5 ಲಕ್ಷ ಕೋಟಿ ಬೇಕು, ಅದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕಾರ್ಪೊರೇಟ್ ಕಂಪ್ನಿಗಳು 20 ಲಕ್ಷಕ್ಕಿಂತಲೂ ಹೆಚ್ಚು ಕೋಟಿಯನ್ನ ಇವಾಗ ಮನ್ನಾ ಮಾಡಿದ್ದಾರೆ. ಅಂದ್ರೆ ಈ ಸರ್ಕಾರ ಪೂರ್ತಿ ಈ ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ. ಮತ್ತೆ ಇಡೀ ರೈತ ಸಮುದಾಯನ ನಿರ್ಲಕ್ಷ್ಯ ಮಾಡಿಯೇ ರೈತರನ್ನ ಆಡಳಿತ ನಡೆಸಿದೆ. ರೈತರ ಭೂಮಿ ಕಿತ್ಕೊಳ್ಳಕ್ಕೆ ಕೈ ಹಾಕಿದೆ, ರೈತರ ಮಾರ್ಕೆಟ್ ಕಿತ್ಕೊಳ್ಳಕ್ಕೆ ಕೈ ಹಾಕಿದೆ. ಕೊನೆಯಲ್ಲಿ ಕೃಷಿ ವ್ಯವಸ್ಥೆಯನ್ನೇ ಕಾರ್ಪೊರೇಟ್ ಕಂಪ್ನಿಗೆ ಹೋಗಿ ರೈತರ ವಿರೋಧಿಯನ್ನು ನಡ್ಕೊಳ್ತಿದೆ. ಬಹುಸಂಖ್ಯಾತರು ಇರುವಂತ ಸಮುದಾಯ ರೈತರು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಕೃಷಿ ಕ್ಷೇತ್ರ. ಇವೆಲ್ಲವನ್ನು ನಾಶ ಮಾಡಿ 10 ವರ್ಷ ಆಡಳಿತ ಕೆಟ್ಟದನ್ನ ನಡ್ಕೊಂಡಿದೆ. ಓಕೆ, ಈಗ ನೀವು ಹೇಳೋ ಪ್ರಕಾರ 2014ರಲ್ಲಿ ಅವರ ಚುನಾವಣಾ ಪ್ರಣಾಳಿಕೆಯಲ್ಲೇ ಅವ್ರು ಹೇಳಿದರು, ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ, ಡಬಲ್ ಮಾಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಕೃಷಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರ ವರದಿಯನ್ನು ನಾವು ಜಾರಿ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ. ಆದರೆ ಈ ಕಳೆದ 10 ವರ್ಷದಲ್ಲಿ ಅವರ ನೀತಿಗಳನ್ನು ನೋಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ ಅಂತೇಳಿ. ನಾನು ಬೈರೆಡ್ಡಿ ಅವ್ರನ್ನ ಕೇಳಕ್ಕೆ ಬಯಸೋದು, ಚುನಾವಣೆಯ ಸಂದರ್ಭದಲ್ಲಿ BJPಯವರು ಅಥವಾ ಈ ರೀತಿಯ ನೀತಿಯನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ನಾವು ರೈತರ ಪರವಾಗಿದ್ದೇವೆ, ರೈತರು ಈ ದೇಶದ ಬೆನ್ನೆಲುಬು, ರೈತರು ಉದ್ಧಾರ ಆದರೆ ಈ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಭಾಷಣಗಳನ್ನು ಮಾಡ್ತಾರೆ. ಆದರೆ ಅಧಿಕಾರಕ್ಕೆ ಸಿಕ್ಕಿ ನೀತಿಗಳನ್ನು ರೂಪಿಸುವಾಗ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ನೀತಿಗಳನ್ನು ರೂಪಿಸ್ತಾರೆ. ಹೇಳೋದೊಂದು ಮಾಡೋದೊಂದು. ಇದ್ರ ಹಿಂದೆ ಇರ್ತಕ್ಕಂಥ ಒಂದು ತಾತ್ವಿಕ ವಿಚಾರ ಏನು? ಯಾಕೆ ರೈತರಿಗೆ ಇಷ್ಟೆಲ್ಲ ಮೋಸವನ್ನು ಮಾಡ್ತಾ ಇದ್ದಾರೆ? ಇದ್ರ ಹಿಂದೆ ಮೋದಿ ಸರ್ಕಾರಕ್ಕೆ ಯಾವ ಉದ್ದೇಶ ಇದೆ ಅಂತ ತಾವು ಹೇಳಕ್ಕೆ ಬಯಸ್ತೀರಿ? ಇಡೀ ಜಗತ್ತಿನಲ್ಲಿ ಬರೀ ದೊಡ್ಡ ಪ್ರಮಾಣದಲ್ಲಿ ಕೆಲವು ದೇಶಗಳು ಬಿಟ್ರೆ ಇವತ್ತು ಜಗತ್ತಿನ ಹಣಕಾಸು ಬಂಡವಾಳ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ. ಅಂದ್ರೆ ಅರ್ಥ, ಕಾರ್ಪೊರೇಟ್ ಕಂಪನಿಗಳು ತಮಗೆ ಬೇಕಾದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಕೈಗೆ ಕೊಡಬೇಕು, ತಮಗೆ ವಹಿಸ್ಬೇಕು ಅಂತೇಳಿ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ.
ಈಗ ಬಿಜೆಪಿ ಮತ್ತು NDA ಇವರು ಬಾರಿ ಸ್ಪಷ್ಟವಾಗಿ ಈ ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ಒಂದು ಆರ್ಥಿಕ ಧೋರಣೆಗಳನ್ನು ಇಟ್ಕೊಂಡು ಇರುವಂತಹ ಒಂದು ರಾಜಕೀಯ ಮೈತ್ರಿಕೂಟ. ಹಾಗಾಗಿ ಇವತ್ತು ಮೊದಲು ಚುನಾವಣೆ ಗೆಲ್ಲಲಿಕ್ಕೆ ಈ ರೀತಿಯ ಒಂದು ಜನಪ್ರಿಯ ಘೋಷಣೆಗಳನ್ನ ಹೇಳಿ ರೈತರ ಹತ್ರ, ಗ್ರಾಮೀಣ ಬಡವರ ಹತ್ರ ವೋಟ್ ತಗೊಂಡ್ರು ಫೈನಲ್ ಆಗಿ ಯಾವ ಕಾರ್ಪೊರೇಟ್ ಕಂಪನಿಗಳು ಇವರಿಗೆ ಚುನಾವಣೆಗಳಿಗೆ ಫೈನಾನ್ಸ್ ಮಾಡ್ತದೆ ಮತ್ತು ಯಾವ ಕಾರ್ಪೊರೇಟ್ ಕಂಪನಿಗಳ ಹಿತವನ್ನ ಕಾಪಾಡಲಿಕ್ಕೆ ಇವರು ಅಧಿಕಾರಕ್ಕೆ ಬಂದಿರ್ತಾರೆ, ಮೂಲತಃ ಇವರ ಆರ್ಥಿಕ ಧೋರಣೆಗಳೇ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿರೋದ್ರಿಂದ ಇವತ್ತು ಅದು ಬೆಂಬಲ ಬೆಲೆ ಪ್ರಶ್ನೆ ಇರ್ಬೋದು, ರೈತರ ಸಾಲ ಮನ್ನಾ ಮಾಡೋ ಪ್ರಶ್ನೆ ಇರ್ಬೋದು, ಉದ್ಯೋಗ ಖಾತರಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋ ಪ್ರಶ್ನೆ ಇರ್ಬೋದು. ಈ ಎಲ್ಲ ಪ್ರಶ್ನೆಗಳು ಸಹ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ವಿರುದ್ಧವಾದಂತ ಒಂದು ಧೋರಣೆಗಳನ್ನು ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಆ ಕಾರ್ಪೊರೇಟ್ ಕಂಪನಿಗಳನ್ನ ಪ್ಲೀಸ್ ಮಾಡ್ಲಿಕ್ಕೆ, ಅವ್ರನ್ನ ತೃಪ್ತಿ ಪಡಿಸ್ಲಿಕ್ಕೆ ಇವರು ಹೋಗ್ತಾರೆ ಅನ್ನುವಂಥದ್ದು ಇರುವಂಥದ್ದು. ನಿಮಗೆ ಬರೀ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಈಗ ಪ್ರಧಾನಮಂತ್ರಿಗಳು ಇವತ್ತು ಕೆಲವರು ಮಾತಾಡ್ತಾರೆ, ಸರ್ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರವನ್ನ ಸಂಪೂರ್ಣ ನಿಲ್ಸ್ಬಿಟ್ರು ಸರ್ ಅಂತೇಳಿ ಕೆಲವರು, ಪಾಪ ಸಾಮಾನ್ಯ ಜನನು ಕೆಲವರು ಆ ಭ್ರಮೆಯಲ್ಲಿದ್ದಾರೆ. ಆದ್ರೆ ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಏನು ಆ ಪ್ರಕರಣ ಹೊರಗೆ ಬಂದಿದೆ, ಆ ಎಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಆ ಪ್ರಕರಣವನ್ನು ಪರಿಶೀಲನೆ ಮಾಡಿ ನೋಡಿದ್ರೆ ಯಾವ್ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ನಡೆಸಿದ್ದಾರೆ ಬಿಜೆಪಿ ಅಥವಾ NDA ಸರ್ಕಾರ, ಭಾರಿ ಮುಖ್ಯವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವ ರೀತಿ ಮಾಡಿದ್ದಾರೆ ಅಂತ. ಅಂದ್ರೆ ಸಾವಿರಾರು ಕೋಟಿ ಕಾರ್ಪೊರೇಟ್ ಕಂಪನಿಗಳಿಂದ ಎಲೆಕ್ಷನ್ ನಿಧಿ ಅಂದ್ರೆ ಎಲೆಕ್ಷನ್ ಫಂಡ್ಸ್ ಅನ್ನ ತಗೊಂಡ್ಮೇಲೆ ಈಗ ನಮಗೆ ಕಾಣಿಸ್ತಾ ಇರೋದು ಇದೆಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಆಗಿರುವಂತ ವೈಟ್ ಮನಿ. ಆದ್ರೆ ಕಪ್ಪು ಹಣನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಂದ ಆ ನಿಧಿಯನ್ನು ತಗೊಂಡ್ಮೇಲೆ ಅಥವಾ ಅವರಿಂದ ಹಣವನ್ನು ತಗೊಂಡ್ಮೇಲೆ ಅವರ ಪರವಾದಂತ ಧೋರಣೆಗಳನ್ನೇ ಇವರು ಜಾರಿ ಮಾಡ್ತಾರೆ ಅನ್ನುವಂಥದ್ದು. ಅದರಿಂದ ಇವತ್ತು ಮಾತುಗಳು ಏನಾದ್ರೂ ಹೇಳಿ ಇವತ್ತು ಮೋದಿ ಸರ್ಕಾರ, ವಿಶೇಷವಾಗಿ ಮೋದಿ ಸರ್ಕಾರ ಕಳೆದ 10 ವರ್ಷದಲ್ಲಿ ಅತ್ಯಂತ ವೇಗವಾಗಿ ಕಾರ್ಪೊರೇಟ್ ಪರವಾದ ಧೋರಣೆಗಳನ್ನ ಅನುಸರಿಸಲಿಕ್ಕೆ ಕೆಲಸ ಮಾಡಿದೆ. ಅದಕ್ಕೆ ನಮ್ಮ ನಾಗೇಂದ್ರ ಅವರು ಪ್ರಸ್ತಾಪ ಮಾಡಿದಾಗೆ ನಮ್ಮ ದೇಶದಲ್ಲಿ 85% ಹೆಚ್ಚಿನ ಜನ ರೈತರು ಎಲ್ಲ 1-2 ಎಕರೆ 3 ಎಕರೆ ಇಟ್ಕೊಂಡಿರುವಂತ ಸಣ್ಣ ರೈತರು, ಅತಿ ಸಣ್ಣ ರೈತರು. ಆದ್ರೆ ಇವತ್ತು ಅವರೇನ್ ಹೇಳ್ತಾ ಇದ್ದಾರೆ, ಈ ಸಣ್ಣ ರೈತರು, ಅತಿ ಸಣ್ಣ ರೈತರ ಕಡೆಯಲ್ಲಿ ಬಂಡವಾಳ ಬರೋದಿಲ್ಲ, ಹಂಗಾಗಿ ಈ ಭೂಮಿಗಳನ್ನ ಸಣ್ಣ ರೈತರಿಂದ ಮಧ್ಯಮ ರೈತರಿಂದ ಕಿತ್ಕೊಂಡು ಕಾರ್ಪೊರೇಟ್ ಕಂಪನಿಗಳು ಕೊಡಬೇಕು ಅಂತ ಹೇಳಿ ಈ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ಆಕ್ಚುಲಿ ಪೈಪೋಟಿ ಇರೋದು ಎಲೆಕ್ಷನ್ ಅಲ್ಲಿ ಒಂದು ನಮ್ಮ ದೇಶದ 60% ಜನಕ್ಕೆ ಜೀವನ ಭದ್ರತೆಯನ್ನು ಊಟವನ್ನು ಕೊಡ್ತಾ ಇರುವಂತ ರೈತಾಪಿ ಕೃಷಿ ಉಳಿಬೇಕಾ ಅಥವಾ ಅಮೇರಿಕನ್ ಮಾದರಿಯ ಕಾರ್ಪೊರೇಟ್ ಕೃಷಿ ಈ ದೇಶದಲ್ಲಿ ಬರ್ಬೇಕಾ ಅನ್ನೋದೇ ಬಾರಿ ಪ್ರಮುಖವಾಗಿ ಕೃಷಿ ರಂಗಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಲ್ಲಿ ನಾವು ನಿರ್ಣಯ ಮಾಡ್ಬೇಕಾಗಿರೋದು. ಈಗ ನಮ್ಮ ಬಡ ಬೋರೇಗೌಡ ಅಮೇರಿಕದ ಭಾರಿ ದೊಡ್ಡ ರೈತನಾಗಿರುವಂತ ಯಾರು ನಿಮ್ಮ ಇವನು ಅಂತದವನು ಬಿಲ್ ಗೇಟ್ಸ್ ಅವನು ಬರೀ ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೀಮಂತ ಮಾತ್ರ ಅಲ್ಲ, ಬಿಲ್ ಗೇಟ್ಸ್ ಅಮೇರಿಕ ದೇಶದ ಅತಿ ದೊಡ್ಡ ಭೂಮಾಲೀಕ. ಅವನ ಹತ್ರ 2,76,000 ಎಕರೆ ಭೂಮಿ ಬಿಲ್ ಗೇಟ್ಸ್ ಹತ್ರ ಇದೆ. 2,76,000 ಎಕರೆ ಭೂಮಿ ಇಟ್ಕೊಂಡು ಮೆಷಿನ್ಸ್ ಇಟ್ಕೊಂಡು ಕೆಲಸ ಮಾಡುವ ಬಿಲ್ ಗೇಟ್ಸ್ಗೂ ಮತ್ತು ಮಂಡ್ಯದಲ್ಲೋ ಅಥವಾ ಕೋಲಾರದಲ್ಲೋ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನೇಗ್ಲಿಟ್ಕೊಂಡು ಉಳುಮೆ ಮಾಡ್ಕೊಂಡು ವ್ಯವಸಾಯ ಮಾಡ್ಬೇಕು ಅನ್ನುವಂತ ಬಡ ಬೋರೇಗೌಡನಿಗೂ ಇದು ಪೈಪೋಟಿ ನಡೀತಾ ಇದೆ. ಇವತ್ತು ನಮ್ಮ ಸರ್ಕಾರ ಇವತ್ತು ಬಿಲ್ ಗೇಟ್ಸ್ ರೀತಿಯಲ್ಲಿ ಅದಾನಿ ಅಂಬಾನಿಯನ್ನ ಇವತ್ತು ಕೃಷಿ ರಂಗಕ್ಕೆ ತರಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ, ಅದಕ್ಕೆ ಬೇಕಾದಂತ ತಿದ್ದುಪಡಿಗಳನ್ನ ಕಾನೂನಿಗೆ ತರ್ತಾ ಇರೋದನ್ನ ನಾವು ನೋಡ್ತೇವೆ. ಹಂಗಾಗಿ ಭಾರಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು, ಅವ್ರು ರೈತರ ಪರ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ರೈತರ ಪರ ಮಾತಾಡ್ತಾ ಇಲ್ಲ, ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಕಾರ್ಪೊರೇಟ್ ಕಂಪನಿಗಳ ಸೇವೆಯನ್ನು ಮಾಡಕ್ಕೆ ಅವರು ಪಣ ತೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು
ನನ್ನ ವಿನಂತಿ. ಓಕೆ, ನಾನು ಬಡಗಲ್ಪುರ ಅವರಿಗೆ ಕೇಳಕ್ಕೆ ಬಯಸೋದೇನಂತ ಹೇಳಿದ್ರೆ, ಈ ಚುನಾವಣೆ ಡಿಕ್ಲೇರ್ ಆದಮೇಲೆ ಅಥವಾ ಈ ಹಿಂದೆನೂ ಕೂಡ ಮೋದಿ ಸರ್ಕಾರ ಇಡೀ ದೇಶಾದ್ಯಂತ ಕೆಲವು ಜಾಹೀರಾತುಗಳನ್ನು ಪ್ರಕಟಿಸಿತು. ಅದರಲ್ಲಿ ಪ್ರಮುಖವಾಗಿ ಕೃಷಿ ಕ್ಷೇತ್ರಕ್ಕೆ ಮತ್ತು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಜಾಹೀರಾತುಗಳನ್ನು ನಾನು ಗಮನಿಸಿದ್ದೀನಿ. ಒಂದನೇದು, ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನಾವು ರೈತರ ಖಾತೆಗಳಿಗೆ ಹಣವನ್ನು ಹಾಕ್ತಾ ಇದ್ದೇವೆ, ಅದರಿಂದ ರೈತರನ್ನು ಉದ್ಧಾರ ಮಾಡ್ತಾ ಇದ್ದೇವೆ ಅಂತೇಳಿ. ಎರಡನೇದು, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನಾವು ಇಡೀ ದೇಶಾದ್ಯಂತ ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಮಗ್ರವಾಗಿ ನಾವು ಜಾರಿಗೆ ತರೋದ್ರ ಮೂಲಕ ರೈತರನ್ನ ಸಂಕಷ್ಟದಿಂದ ಪಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಅದೇ ಸಂದರ್ಭದಲ್ಲಿ ಇನ್ನೊಂದು ಚರ್ಚೆ ಇದೆ, ಈ ಫಸಲ್ ಬಿಮಾ ಯೋಜನೆ ದೊಡ್ಡ ದೊಡ್ಡ ವಿಮಾ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಹಣ ಮಾಡಿಕೊಡೋದಕ್ಕೋಸ್ಕರನೇ ರೂಪುಗೊಂಡಿರ್ತಕ್ಕಂಥ ಒಂದು ಯೋಜನೆ ಅಂತೇಳಿ. ಹೀಗೆ ನಾವು ಸಾಧನೆಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಸರ್ಕಾರದ ಈ ವಿಚಾರಗಳ ಕುರಿತು ತಾವೇನು ಹೇಳಕ್ಕೆ ಬಯಸ್ತೀರಿ? ಎಲ್ಲಾ ರೈತ ಚಳುವಳಿಗೂ ಬೆಳೆದಂತ ಬೆಲೆಗೆ ವೈಜ್ಞಾನಿಕವಾಗಿ ಬೆಲೆ ಕೊಡಬೇಕು ಅಂತ, ಕನಿಷ್ಠ MSP ಕನಿಷ್ಠ ಬೆಂಬಲೆಯನ್ನ ಒಪ್ಕೊಂಡು ಕೊಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಅದು ಕೊಡೋದು ಬಿಡ್ಬಿಟ್ಟು 2,000 ರೂಪಾಯಿ ಭಿಕ್ಷಾ ರೂಪದಲ್ಲಿ ಕೊಟ್ರೆ ರೈತನ ಉದಾರ ಆಗ್ತಾನ? ರೈತನ ಪಾಯಿಂಟ್ ಅಲ್ಲಿ ರೈತ ಆರ್ಥಿಕವಾಗಿ ಅವನ ಕುಟುಂಬಕ್ಕೆ ಭದ್ರತೆ ಬರ್ಬೇಕಾದ್ರೆ ಅವನಿಗೆ ಆದಾಯ ಖಾತ್ರಿ ಇರುವಂತ ಯೋಜನೆಗಳು ರೂಪಿಸಬೇಕು. 2,000 ರೂಪಾಯಿ ಕೊಡೋದ್ರಿಂದ ಅಲ್ಲ, ಮಿನಿಮಮ್ ಇನ್ಕಮ್ ಗ್ಯಾರಂಟಿ ನೋಡಿ. ಎಲ್ಲ ನೋಡಿ, ರೈತ ಸಮುದಾಯಕ್ಕೆ ಮತ್ತು ಅಸಂಘಟಿತ ಸಮುದಾಯಕ್ಕೆ ಇವತ್ತು ಮಿನಿಮಮ್ ಇನ್ಕಮ್ ಇಲ್ಲ. ಈಗ ರೈತ ಭೂಮಿ ಮಡಗಿರ್ಬೋದು, 24 ಗಂಟೆ ಕೆಲಸ ಮಾಡ್ಬೋದು, ಮನಬಂದಿ ಎಲ್ಲ ದುಡಿತಾರೆ, ಆದ್ರೆ ಅವನಿಗೆ ಒಂದು ಆದಾಯ ಖಾತ್ರಿ ಯೋಜನೆಗಳೇ ಇಲ್ಲ. ಈ ತರ ಆದಾಯ ಖಾತ್ರಿ ಯೋಜನೆ ರೂಪಿಸ್ಬೇಕಾದ್ರೆ ಅವ್ನು ಬೆಳೆದಂತ ಬೆಲೆಗೆ ಬೆಲೆ ಕೊಡ್ಬೇಕಾಗತ್ತೆ. ಅವನ್ಗೆ ಕುಟುಂಬದಲ್ಲಿ ಕೃಷಿ ಪ್ಲಸ್ ಅಲೈಡ್ ಆಕ್ಟಿವಿಟಿ ಕೊಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ಒಂದು ವ್ಯಾಲ್ಯೂ ಆಡೆಡ್ ಮಾಡುವಂಥದ್ದು. ಬಟ್ ಕೃಷಿಕ ಬರೀ ಬೆಳೆಯವನಲ್ಲ, ಮಾರುಕಟ್ಟೆನೂ ಕೂಡ ಅವನ ಕೈಲಿ ಇರ್ಬೇಕು. ಈ ತರ ಮಾಡ್ಬೇಕಾಗತ್ತೆ. ಇನ್ನು 16 ಕಾರ್ಯಕ್ರಮಗಳ ಮುಖಾಂತರ ಅವನು ಆರ್ಥಿಕವಾಗಿ ಸದೃಢ ಮಾಡೋ ಕಾರ್ಯಕ್ರಮ ಮಾಡದೆ ನಾವು ರೈತರ ಖಾತೆಗೆ 2,000 ರೂಪಾಯಿ ಹಾಕ್ತಿವಿ ಅಂತಂದ್ರೆ ಅದು ಏನೂ ಆಗಲ್ಲ. ಅದು ಒಳ್ಳೆ ನೀತಿನೂ ಕೂಡ ಅಲ್ಲ. ಅದು ರೈತನ ಒಂಥರ ಕೈ ಕೊಟ್ಟ ರೈತ ದಾನ ಮಾಡೋನು ಕೈ ಚಾಚೋ ತರ ಮಾಡಿದರೆ ಅದು ತುಂಬಾ ನಾವು ಸ್ವಾಭಿಮಾನಿ ಚಳವಳಿ, ಸ್ವಾಭಿಮಾನ ರೈತರಿಗೆ ಮಾಡೋದಂತ ಅಪಮಾನ ಒಂದು. ಎರಡನೇದು, ನರೇಂದ್ರ ಮೋದಿ ಅವರು ಬಹಳ ಹಿಂದೆನೆ ಹೇಳಿದ್ರು ಮೊದಲನೇ ಅವಧಿಯಲ್ಲಿ, ತಮ್ಮ ರಕ್ತದಲ್ಲಿ ಹರಿತಾ ಇರುವಂತದ್ದು ಗುಜರಾತ್ ಬಿಸಿನೆಸ್ ವ್ಯಾಪಾರಸ್ಥರ ರಕ್ತ ನನ್ನ ಹರಿತಿದೆ ಅನ್ನೋದು ಬಯಲುವಾಗಿ ಹೇಳಿದ್ರು. ಅವ್ರು ಯಾವುದೇ ಕಾರ್ಯಕ್ರಮ ಕೂಡ ವ್ಯಾಪಾರಸ್ಥರ ಮನೋಭಾವದಲ್ಲೇ ಮಾಡ್ತಾರೆ. ಈಗ ವಿಮಾ ಕಂಪ್ನಿಯದು ನೀವೇ ಹೇಳ್ದಂಗೆ, ವಿಮಾ ಕಂಪ್ನಿದು ನೋಡಕ್ಕೆ ರೈತರಿಗೆ ಫಸಲ್ ಬಿಮಾ ಯೋಜನೆ ಅದು ಫಸಲ್ ನಷ್ಟ ತುಂಬಿಕೊಡುತ್ತೆ, ಅದು ಹವಾಮಾನ ವೈಪರೀತ್ಯ ಆಗ್ಬೋದು, ಬರ ಬರ್ಬೋದು, ನೆರೆ ಬರ್ಬೋದು, ಏನಾಗ್ಬೋದು ಅಂತ ಹೇಳಿದ್ರು. ಆದ್ರೆ ನಾವು ಇದುವರೆಗೂ ಅವನ್ನ ನೋಡಿದ್ರೆ ವಿಮಾ ಕಂಪನಿಗಳಿಗೆ ಲಾಭ ಮಾಡಿದೆ ಹೊರತು ರೈತನಿಗೆ ಅದು ಲಾಭ ಮಾಡ್ಕೊಟ್ಟಿಲ್ಲ. ಇವತ್ತು ಅವ್ರು ಏನ್ ಹೇಳಿದ್ವಿ, ಗುಜರಾತ್ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ ಅವರು. ಅದರಿಂದ ಏನೋ ಪವಾಡನೆ ಮಾಡ್ತೀವಿ ಅನ್ನೋರು ಗುಜರಾತ್ ನಿಲ್ಸಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಕರ್ನಾಟಕ ಪರಿಸ್ಥಿತಿ ತಗೊಂಡ್ರೆ ವಿಮಾ ಅನ್ನೋದು ಒಂದು ಲೂಟಿ ಆಗಿದೆ. ಅಧಿಕಾರಿಗಳು ಮತ್ತೆ ಅಲ್ಲಿ ಬೇರೆ ರಾಜಕಾರಣಿಗಳು ಸೇರ್ಕೊಂಡು ಯಾವ್ದಾದ್ರು ದುಡ್ಡು ಯಾರದೋ ಖಾತೆ ಮಾಡುವಂತ ಕೋಟ್ಯಾಂತರ ರೂಪಾಯಿ ಹಗರಣ ಇವತ್ತು ನಮ್ಮ ರಾಯಚೂರು ಮತ್ತು ಕೊಪ್ಪಳದಲ್ಲಿ ನಡೆದಿರುವಂತ ದಾಖಲಾಗಿದೆ. ಅದು ತನಿಖೆನೂ ಕೂಡ ನಡೀತಾ ಇದೆ. ಒಂದು ವಿಮಾ ಕಂಪನಿ ಅದು ದೊಡ್ಡ ಶ್ರೀಮಂತ ಕಂಪನಿಗಳಿಗೆ, ಖಾಸಗಿ ವಿಮಾ ಕಂಪನಿಗಳು ಲಾಭ ಆಗುವಂತ ಕೆಲಸ ಮಾಡಿದ್ರೆ ಹೊರತು ಅದರಿಂದ ರೈತನಿಗೆ ಪೂರ್ಣವಾಗಿ ಅನುಕೂಲ ಆಗಿದೆ ಅಂತ ಹೇಳಕ್ಕಾಗುತ್ತೆ. ಈಗ ನಾನು ಇನ್ನೊಂದು ಈ ಚರ್ಚೆಯ ಮತ್ತೊಂದು ಮಗ್ಗಲನ್ನು ನಿಮ್ಮ ಗಮನ ಸೆಳೆಯೋದಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಕಳೆದ 2019 ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದಂಥ ಲೋಕಸಭಾ ಸದಸ್ಯರಲ್ಲಿ ಒಬ್ಬರು ಜಾತ್ಯತೀತ ಜನತಾದಳದವರು, ಇನ್ನೊಬ್ಬರು ಕಾಂಗ್ರೆಸ್ನವರು, ಬಿಟ್ಟರೆ ಇಡೀ ಕರ್ನಾಟಕವನ್ನು ಪ್ರತಿನಿಧಿಸೋದ್ರು BJPಯವರು. ಬಹುತೇಕ ಲೋಕಸಭಾ ಸದಸ್ಯರುಗಳು BJPಯವರು. ಈ ಕಳೆದ 5 ವರ್ಷದ ಅವಧಿಯಲ್ಲಿ, ನಾನು 10 ವರ್ಷಕ್ಕೆ ಹೋಗ್ತಾ ಇಲ್ಲ, ಈ ಕಳೆದ 5 ವರ್ಷದ ಅವಧಿಯಲ್ಲಿ ನಿಜವಾಗ್ಲೂ ಜನರಿಂದ ಮತ ಹಾಕಿಸ್ಕೊಂಡು ಹೋಗಿರ್ತಕ್ಕಂಥ BJPಯ ಲೋಕಸಭಾ ಸದಸ್ಯರುಗಳು ಕರ್ನಾಟಕದ, ಅದರಲ್ಲೂ ಬಹಳ ಮುಖ್ಯವಾಗಿ ರೈತರ ಸಮಸ್ಯೆಗಳನ್ನು ಪ್ರತಿಬಿಂಬಿಸಿ ಲೋಕಸಭೆಯಲ್ಲಿ ಮಾತಾಡಿದಾರಾ, ಆ ಥರದ ಗಮನ ಸೆಳೀತಕ್ಕಂಥ ಕೆಲಸವನ್ನು ಏನಾದರೂ ಮಾಡಿದಾರಾ ಅಂತೇಳಿ ಕರ್ನಾಟಕದ ರೈತರಿಗೆ ಅನಿಸಿದೆಯಾ? ಬೈರೆಡ್ಡಿ ಅವರಿಗೆ ನಾನು ಈ ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಮಾಧ್ಯಮಗಳು ಮತ್ತು ಈ RTI ಇರೋದ್ರಿಂದ ಬಹುಶಃ ತಾವು ಗಮನಿಸಿರ್ಬೋದು, ಕಳೆದ 5 ವರ್ಷದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಾಯಿನೇ ಬಿಡದೆ ಇರುವಂತ ಇದು ಪಾರ್ಲಿಮೆಂಟ್ ಸದಸ್ಯರು ಕರ್ನಾಟಕದವರು 4 ಜನನೋ 5 ಜನ ಇದ್ದಾರೆ. 5 ಜನ BJP ಪಕ್ಷಕ್ಕೆ ಸೇರಿದವರು ಅಂತೇಳಿ ಮಾಧ್ಯಮಗಳಲ್ಲಿ ಒಂದು ವರದಿ ಬಂದಿತ್ತು. ಅಂದ್ರೆ 5 ವರ್ಷ ತುಟಿ ಬಿಚ್ಚಲಿಲ್ಲ ಅವರು. ಸೊ ಇದು ಒಂದು ಕಡೆ. 5 ಜನ ಹಂಗ ಹೋದ್ರೆ ಇನ್ನ ಉಳಿದಂತ ಏನು 21 ಜನ ಮಾತಾಡಿದ್ದಾರೆ. ಯಾರ ಪರವಾಗಿ ಮಾತಾಡಿದ್ದಾರೆ? ಈಗ ಸೀತಾರಾಮನ್, ಯಾರು ನಮ್ಮ
ಫೈನಾನ್ಸ್ ಮಿನಿಸ್ಟರ್ ನಮ್ಮ ಕರ್ನಾಟಕದಿಂದಾನೇ ರಾಜ್ಯಸಭೆ ಮೂಲಕ ಹೋಗಿದ್ದಾರೆ. ಆಮೇಲೆ ಬೇರೆ ಪ್ರಹ್ಲಾದ್ ಜೋಶಿ ನಮ್ಮ ಕರ್ನಾಟಕದವರೇನೆ, ಇನ್ನೊಬ್ರು ಮಂತ್ರಿನೂ ಕರ್ನಾಟಕದಿಂದಾನೇ ಇದ್ರು. ಕೇಂದ್ರದ ಕೃಷಿ ಸಚಿವರು ಕೂಡ ಕರ್ನಾಟಕದವರೇ. ಈಗ ಕರೆಕ್ಟ್, ಈ ಕಾಲಾವಧಿಯಲ್ಲಿ ಮೇಡಮ್ ಅವರು ಶೋಭಾ ಕರಂದ್ಲಾಜೆ ಅವರು ಕೃಷಿ ಸಚಿವರು. ಸರಿ, ಈ ಜನ ಮಾತಾಡಿದ್ದೆಲ್ಲ ಏನಪ್ಪಾ ಅಂತಂದ್ರೆ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಈ ಕೃಷಿಯನ್ನ ಮತ್ತು ದೇಶದ ಎಲ್ಲ ರಂಗಗಳನ್ನ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಮಾರ್ಪಡಿಸ್ಲಿಕ್ಕೆ ಏನು ನಮ್ಮ ನರೇಂದ್ರ ಮೋದಿ ಸರ್ಕಾರ ಏನು ಆದೇಶವನ್ನ ಕೊಟ್ಟಿತ್ತು, ಅದರ ಪರವಾಗಿ ಮಾತಾಡಿದ್ದಾರೆ. ನಮಗೆ ನಾಚಿಕೆ ಆಗತ್ತೆ. ಆಕ್ಚುಲಿ ಈಗ ನನಗೂ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ 40 ವರ್ಷ ಮೇಲಾಯಿತು. ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ನೋಡಿಲ್ಲ. ಕರ್ನಾಟಕದಲ್ಲಿ 100 ವರ್ಷದಲ್ಲಿ ಎಂದೂ ಇಲ್ಲದೆ ಇರುವಂತ ಬರಗಾಲ, ತೀವ್ರತರವಾದ ಬರಗಾಲ, ಭೀಕರ ಬರಗಾಲ ಬಂದಿದೆ. ಕುಡಿಯಕ್ ನೀರು ಸಿಗ್ತಾ ಇಲ್ಲ, ದನಕರುಗಳಿಗೆ ಮೇವಿಲ್ಲ. ಏನು ರೈತರು ಒಂದ್ ಕಡೆ ಬದುಕಕ್ಕಾಗ್ತಾ ಇಲ್ಲ, ಕೂಲಿಕಾರರು ಹೊರಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಅಲ್ಲೂ ಕೆಲಸ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಕರ್ನಾಟಕದ ಲೋಕಸಭಾ ಸದಸ್ಯ, ರೂಲಿಂಗ್ ಪಾರ್ಟಿಯ ಸದಸ್ಯ ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲಿ ಈ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾಗ್ಲಿ, ಅಥವಾ ನಮ್ಮ ರಾಜ್ಯ ಸರ್ಕಾರ ಪದೇ ಪದೇ ಈ ವಿಚಾರಗಳನ್ನ ಕೇಂದ್ರಕ್ಕೆ ಗಮನಕ್ಕೆ ತಂದು ಮನವಿ ಪತ್ರ ತಂದು ಕೊಟ್ಟು ಕೊನೆಗೆ ಜಂತರ ಮಂತರಲ್ಲಿ ಪ್ರತಿಭಟನೆ ಮಾಡಿದಾಗ್ಲೂ ಸಹ ಪಕ್ಷದ ಪ್ರಶ್ನೆ ಏನೇ ಇರ್ಲಿ, ಕರ್ನಾಟಕದಲ್ಲಿ ನಮಗೆ ವೋಟ್ ಹಾಕಿದವರು ಇವತ್ತು ಕಷ್ಟದಲ್ಲಿದ್ದಾರೆ, ಅವ್ರು ಸಹಾಯ ಕೊಡ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ಹತ್ರ, ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗಿ ಮಾತನಾಡುವಷ್ಟು ಒಂದು ಸಣ್ಣ ಕಾಳಜಿಯನ್ನ ತೋರಿಸ್ಲಿಲ್ಲ. ಇವರು ಬಿಜೆಪಿ ಸಂಘ ಪರಿವಾರದ ಗುಲಾಮರಾಗಿದ್ದಾರೆ ಹೊರತು ತಮಗೆ ಮತ ಕೊಟ್ಟಂತ ರೈತರ, ಕೂಲಿಕಾರರ, ಸಾಮಾನ್ಯ ಜನರ ಪರ ಪ್ರತಿನಿಧಿಗಳಾಗಿ ಕೆಲಸ ಮಾಡಿಲ್ಲ. ಹಾಗಾಗಿ ಇವ್ರಿಗೆ ಮತ ಕೇಳಲಿಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. ಅದರಿಂದ ನಮ್ಮ ಜನನೂ ಸಹ ಈಗ ನಮ್ಮ ಜಾತಿಯವನು, ನಮ್ಮ ಧರ್ಮದವನು, ಮತ್ತೊಂದು ಯೋಚನೆ ಮಾಡದೇನೆ ರೈತರಿಗೆ, ಗ್ರಾಮೀಣ ಬಡವರಿಗೆ, ಜನರಿಗೆ ಮೋಸ ಮಾಡಿರುವಂತ, ಮೋಸ ನಡೀತಾ ಇದ್ದಾಗ ಅದ್ರ ಬಗ್ಗೆ ಮಾತನಾಡದೇ ಇರುವಂತ ಈ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಖಂಡಿತ ಈ ಚುನಾವಣೆಗಳಲ್ಲಿ ಸೋಲಿಸ್ಬೇಕು, ಆ ಮೂಲಕ ಅವ್ರಿಗೆ ಬುದ್ಧಿ ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಬಡಗಲ್ಪುರ ಅವ್ರಿಗೆ ಕೇಳೋದು, ಬೈಯಾರೆಡ್ಡಿ ಅವರು ಮಾತಾಡ್ತಾ ಕರ್ನಾಟಕದ ಬರಗಾಲದ ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ರಾಜ್ಯದಿಂದ ಆಯ್ಕೆಯಾಗೋದಂಥ ಲೋಕಸಭಾ ಸದಸ್ಯರು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂತ. ಈ ಸುಮಾರು 221ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅಂತೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಇದನ್ನೊಂದು ರಾಷ್ಟ್ರೀಯ ವಿಪತ್ತು ಅಂತೇಳಿ ಘೋಷಿಸಿ ಪರಿಹಾರ ಕೊಡಬೇಕು ಅಂತ ಹೇಳಿದಾಗಲೂ ಕೂಡ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಯಾವ ಮಾತನ್ನು ಕೂಡ ಆಡಲಿಲ್ಲ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ನೇರವಾಗಿ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಕೂಡ ನಾನು ನನ್ನದೇ ಆಗಿರ್ತಕ್ಕಂಥ ರಾಜಕಾರಣವನ್ನು, ಪಕ್ಷ ರಾಜಕಾರಣವನ್ನು ಮಾಡ್ತೀವಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನೊಂದು ಕಡೆ ಇವ್ರು ಹೇಳ್ತಾರೆ, ಇವರ ಒಂದು ಧಾರ್ಮಿಕ ವಿಚಾರದಲ್ಲಿ ಹಿಂದೂಗಳು ನಾವೆಲ್ಲರೂ ಒಂದು. ಹಾಗಾದರೆ ಇಲ್ಲಿ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ರೈತರು ಬರಪೀಡಿತವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇರುವಾಗ ಇವರ ಬಗ್ಗೆ ಯಾಕೆ ಕೇಂದ್ರ ಸರ್ಕಾರ ಒಂದು ಸಹಾಯ ಹಸ್ತವನ್ನು ಚಾಚತಕ್ಕಂಥ ಕೆಲಸವನ್ನು ಮಾಡಲಿಲ್ಲ? ಇಂತಹ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಯಾಕೆ ಕೇಂದ್ರ ಸರ್ಕಾರ ರಾಜಕಾರಣ ಮಾಡ್ತಾ ಇದೆ? ಈಗ ಸುಪ್ರೀಂ ಕೋರ್ಟ್ಗೆ ಆ್ಯಕ್ಚುಲಿ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿದೆ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ. ಇಂತಹ ಈ ತಾರತಮ್ಯ ನೀತಿಯ ಬಗ್ಗೆ ನೀವೇನು ಹೇಳ್ತೀರಿ ನಾಗೇಂದ್ರ ಅವರು? ರಾಜನೀತಿಯಲ್ಲಿ ಯಾವುದೇ ರೀತಿ ಪಕ್ಷಪಾತ ರಾಜಕಾರಣ ಮಾಡಬೇಕು. ಜನರ ಸಮಸ್ಯೆ ಬಂದಾಗ ಒಂದೇ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ, ಅದು ಸ್ಪಂದಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ನೀವು ಚುನಾವಣೆಯಲ್ಲಿ ಪಕ್ಷವಾಗಿ ರಾಜಕಾರಣ ಮಾಡ್ಬೋದು, ಆದರೆ ಸರ್ಕಾರ ಮಾಡಿದಾಗ ರಾಜಕಾರಣ ಮಾಡಬಹುದು. ಈ ಬಿಜೆಪಿ ಸರ್ಕಾರಕ್ಕೆ ಹೋದ್ ಸರಿ ಕರ್ನಾಟಕ ಜನ ತಿರಸ್ಕರಿಸಿ ಅಧಿಕಾರದಿಂದ ಕಿತ್ತೋಗಿದ್ದಾರೆ ವಿಧಾನಸಭೆ. ಆ ದ್ವೇಷವನ್ನ ಈ ಮೂಲಕ ತೀರ್ಸ್ಕೊತಾ ಇದ್ರಿ ಅನ್ಸುತ್ತೆ. ಇವ್ರಿಗೇನಾಗಿದೆ, ಬಿಜೆಪಿ ಪಕ್ಷ ಮೆಜಾರಿಟಿ ಬರ್ಲಿಲ್ಲ, ಅಧಿಕಾರದಿಂದ ಕಿತ್ತೋದ ಮೇಲೆ ಇಲ್ಲಿ ಬೇರೆ ರೀತಿ ವಿರೋಧ ಪಕ್ಷ ಅಧಿಕಾರದಲ್ಲಿದೆ, ತೊಂದರೆ ಅನುಭವಿಸ್ಲಿ ಎನ್ನುವಂತ ಮಾಡೋದು ರಾಜನೀತಿ ತತ್ವ ಅಲ್ಲ. ಇದು ಕೇಂದ್ರ ಸರ್ಕಾರ ಮಾಡ್ತಿರೋಂಥ ದೊಡ್ಡ ಕರ್ನಾಟಕದ ಜನರಿಗೆ, ವಿಶೇಷವಾಗಿ ರೈತರಿಗೆ ಮಾಡಿರೋಂಥ ಮಹಾ ಮೋಸ ಇದು. ಅವ್ರ ಹೊಟ್ಟೆ ಮೇಲೆ ನೋಡಿದ್ರೆ ಇವತ್ತು 223 ತಾಲೂಕಲ್ಲಿ ಬರ ಇದೆ, 193 ತಾಲೂಕಲ್ಲಿ ಬಹಳ ಸಿವಿಯರ್ ಬರ ಇದೆ, ಕುಡಿಯೋ ನೀರಿಗೆ ತೊಂದರೆ ಇದೆ, ದನಗಳಿಗೆ ಮೇವಿಲ್ಲ, ಉದ್ಯೋಗ ಇಲ್ಲ, ಹಳ್ಳಿಯಿಂದ ವಲಸೆ ಬರ್ತಾ ಇದಾರೆ ಜನ.
ಈ ತರ ಅಮಾನವೀಯವಾದಂತ ಈ ತರ ಮನುಷ್ಯತ್ವನೇ ಕಲ್ಕೋವಂತ ಈ ತರ ಕಷ್ಟದಲ್ಲಿ ಇರ್ಬೇಕಾದ್ರೆ ಅಮಾನವೀಯವಾಗಿ ಕ್ರೌರ್ಯದಿಂದ ಈ ಸರ್ಕಾರ ನಡ್ಕೊಳ್ತಾ ಇರೋದು ಬಿಜೆಪಿ ತುಂಬಾ ತಪ್ಪೋದು ಒಂದು. ಮತ್ತೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಹೇಳದಂಗೆ ಬರದ ಬಗ್ಗೆ ಹೋಗಿ ಅವ್ರು ಇಂಟರ್ವ್ಯೂ ತಗೊಂಡು ಮಾತಾಡಕ್ಕೂ ಹೋಗಿಲ್ಲ. ಬಹಳ ಜನ ಗಡಿ ಬಂದು ವಿವಾದ ಬಂದಾಗಲೂ ಬೇರೆಯವರೆಲ್ಲ ಹೋಗಲ್ಲ. ಕಾವೇರಿ ಕೃಷ್ಣ ಇಶ್ಯೂ ಬಂದು ಮಹದಾಯಿ ಇಶ್ಯೂ ಬಂದು ಯಾವತ್ತೂ ಕೂಡ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ಮೋದಿ ಅವ್ರನ್ನ ಅಥವಾ ಎಲ್ಲ ಭೇಟಿ ಮಾಡಿ ಪ್ರೆಜರ್ ಹಾಕುವಂತ ಕೆಲಸನೂ ಮಾಡಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಬರ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಬರದಲ್ಲಿ ಈ ತರ ಅಮಾನವೀಯ ಜೊತೆ ಮೊನ್ನೆ ಚನ್ನಪಟ್ಟಣದಲ್ಲಿ ಹೇಳ್ತಾರೆ ಲೇಟ್ ಆಗಿ ಅರ್ಜಿ ಸಲ್ಲಿಸುವಂತ. ಇದು ಟೆಕ್ನಿಕಲ್ ಪಾಯಿಂಟ್ ಅಲ್ಲ. ಟೆಕ್ನಿಕಲ್ ಪಾಯಿಂಟ್ ಅಥವಾ ತೊಂದರೆ ಆಗಿದ್ರು ಅದನ್ನ ಗಣನೆಗೆ ತಗೊಂಬಾರ್ದು. ನಮ್ಗೆ ಕಷ್ಟಕ್ಕೆ ಸ್ಪಂದಿಸ್ಬೇಕಾಗತ್ತೆ. ಆ ತರ ಮಾಡಿಲ್ಲ. ಇದು ಕರ್ನಾಟಕದ ಜನರಿಗೆ ದ್ರೋಹ ಬಂದಿದೆ. ಈ ಕಾರಣ ನಾವು ಈ ಬರುವಂತ ಚುನಾವಣೆಯಲ್ಲಿ ಈಗೇನೋ 24ರ ಚುನಾವಣೆಯಲ್ಲಿ ನಾವೆಲ್ಲ ರೈತ ಚಳವಳಿ ಇಡೀ 22 ರಾಜ್ಯಗಳು ಸೇರಿದಂತ ಡೆಲ್ಲಿಲಿ ನಾವು ಮಾರ್ಚ್ 14ರಲ್ಲಿ ಈ NDA ಇದಕ್ಕೆ ಸಜಾ ವಿಧಿಸಬೇಕು ಅಂತ ಅಂದ್ರೆ ಅಧಿಕಾರದ ಕಿತ್ತೋಗಿಬೇಕು ಅಂತ. ಇಲ್ಲೂ ಕೂಡ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಅದೇ ಮಾಡಿವಿ. ರೈತ ಚಳವಳಿಗಳು ಆ ಚಳವಳಿ ಒಳಗೇನು ಕೂಡ ಈ ತರ ಸರ್ವಾನುಮತಗಳ ನಿರ್ಣಯ ತಗೊಂಡಿದ್ದಾವೆ. ಈಗ ನಾವು ಇದನ್ನ ಬರ ಇಶ್ಯೂನ ಮೇನ್ ಆಗಿ ಇಟ್ಕೊಂಡು ಮತ್ತೆ ಕರ್ನಾಟಕದ ರೈತರಿಗೆ ಇವತ್ತು ಎಷ್ಟು ದ್ರೋಹ ಬಗ್ದಿದೆ ಇದಿಟ್ಕೊಂಡೆ ಈ ಚುನಾವಣೆಯಲ್ಲಿ ಈ MP ಗಳನ್ನ ತಿರಸ್ಕರಿಸಿ NDA ತಿರಸ್ಕರಿಸಿ ನಾವು ಮಾಡ್ಬೇಕು. ನೀವು ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಾ ಇದ್ದೀರಿ, ಹಲವು ವರ್ಷಗಳಿಂದ ರೈತ ಚಳುವಳಿ ನಡೆಸ್ತಾ ಇದ್ದೀರಿ, ರೈತರ ಸಮಸ್ಯೆಗಳನ್ನು ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ. ಈ ಚುನಾವಣೆಯ ಸಂದರ್ಭದಲ್ಲಿ ರೈತರ ಮನಸ್ಥಿತಿ ಹೇಗಿದೆ, ಅವರ ಆಲೋಚನೆಗಳೇನಿದ್ದಾವೆ, ಈ ಚುನಾವಣೆಯಲ್ಲಿ ರೈತರು ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಅವರ ನಾಡಿ ಮಿಡಿತವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದನ್ನು ನಾನು ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಗಿದೆ ರೈತರ ಇವತ್ತಿನ ಮೂಡ್? ರೈತ ಕೃಷಿ ಕ್ಷೇತ್ರ ಎಲ್ಲ ಜಾತಿನೂ ಒಳಗೊಂಡಿದೆ, ಎಲ್ಲ ಧರ್ಮನೂ ಒಳಗೊಂಡಿದೆ. ಎಲ್ಲಾ ಧರ್ಮ ಜಾತಿನೂ ಒಳಗೊಂಡಿರೋ ಕ್ಷೇತ್ರ ಅಂತ ಕೃಷಿ ಕ್ಷೇತ್ರ ಮಾತ್ರ, ಬೇರೆ ಯಾವುದೇ ಕ್ಷೇತ್ರಕ್ಕಿಂತ. ಈ ಕ್ಷೇತ್ರದಲ್ಲಿ ಇವತ್ತು ನಾವು ಜಾತಿ ಪ್ರಜ್ಞೆಗಿಂತ ನಾವು ನಮ್ಮ ವರ್ಗದ ಪ್ರಜ್ಞೆಯನ್ನ ನಾವು ಮೂಡಿಸ್ತಾ ಇದೀವಿ. ಒಂದು, ರೈತ ಸಮುದಾಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ. ಈ NDA ಅಧಿಕಾರಕ್ಕೆ ಬಂದ್ರೆ ನಾವು ರೈತ ನಿರ್ವಂಶ ಆಗ್ತಾ ಇದೆ. ರೈತ ಪ್ರಜ್ಞೆ ಮೂಲಕ ನಾವು ಇದನ್ನ ರಾಜಕೀಯವಾಗಿ ಮತವನ್ನ ಬಳಸಿ ಅಂತ ಹೇಳ್ತಾ ಇದೀವಿ. ಈಗ ನಾವು ಪ್ರವಾಸ ಮಾಡುವಂತದ್ರಲ್ಲಿ ಜಾತ್ಯತೀತವಾಗಿ ರೈತ ಸಮುದಾಯ ಒಗ್ಗಟ್ಟಾಗಿ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನೋ ಮನಸ್ಥಿತಿ ಇದೆ. ನಾನು ಕೊನೆಯದಾಗಿ ಬೈಯಾರೆಡ್ಡಿ ಅವ್ರಿಗೆ ಕೇಳಕ್ಕೆ ಬಯಸೋದೇನಂತ ಹೇಳಿದ್ರೆ, ಈಗ ನೀವಿಬ್ಬರೂ ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 2 ಪ್ರಮುಖ ಅಂಶಗಳನ್ನು ಹೇಳಿದಿರಿ. ಒಂದು, ಕೇಂದ್ರ ಸರ್ಕಾರ ಈ ಕಳೆದ 10 ವರ್ಷಗಳಲ್ಲಿ ತಂದಿರತಕ್ಕಂಥ ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ಕೃಷಿ ವಿರೋಧಿ, ರೈತ ವಿರೋಧಿ ನೀತಿಗಳು. ಇನ್ನೊಂದು ಕಡೆ ರಾಜಕೀಯ ತಾರತಮ್ಯಕ್ಕಾಗಿ ಕರ್ನಾಟಕದಂತಹ ಅತ್ಯಂತ ಪ್ರಮುಖ ಬರದ ಪ್ರಶ್ನೆಗೆ ಅವರು ಮಾತಾಡದೇ ಇರತಕ್ಕಂಥದ್ದು. ಮತ್ತು ಈ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ರೈತರ ಹೋರಾಟವನ್ನು ಅವರು ನಡೆಸ್ಕೊಂಡಂಥ ರೀತಿ ಮತ್ತು ಇತ್ತೀಚೆಗೆ ಮತ್ತೆ ಪುನರಾರಂಭ ಆದಂಥ ದೆಹಲಿಯ ಹೋರಾಟದಲ್ಲಿ ಅವರು ರೈತರನ್ನು ಅವಮಾನಿಸಿದಂಥ ರೀತಿ, ಇವೆಲ್ಲವನ್ನು ನೋಡಿದ್ರೆ ಅವರು ನಿರಂತರವಾಗಿ ತಮ್ಮ ನೀತಿಗಳಲ್ಲಿ ಮತ್ತು ತಮ್ಮ ಮಾತುಗಳಲ್ಲಿ ಮತ್ತು ತಮ್ಮ ಕಾರ್ಯಾಚರಣೆಯಲ್ಲಿ ಸಂಪೂರ್ಣವಾಗಿ ರೈತರ ವಿರುದ್ಧವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಇವತ್ತು ಚುನಾವಣೆಯಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತಗೊಳ್ತಕ್ಕಂಥದ್ರಲ್ಲಿ ರೈತ ಸಮುದಾಯ ಭಾಳ ದೊಡ್ಡ ಸಮುದಾಯ. ಯಾಕೆಂತ ಹೇಳಿದ್ರೆ ಇವತ್ತು ಭಾರತ ಗ್ರಾಮೀಣ ಪ್ರದೇಶದಿಂದ ಕೂಡಿರ್ತಕ್ಕಂಥ ಭಾರತ. ಈ ಗ್ರಾಮೀಣ ಭಾರತದ ರೈತರು ಏನನ್ನು ತೀರ್ಮಾನ ಮಾಡ್ತಾರೆ ಅದು ಭಾರತ ದೇಶದ ರಾಜಕಾರಣವನ್ನು ತೀರ್ಮಾನ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಈ ಎಲ್ಲ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ನಿರಂತರವಾಗಿ ಚಳುವಳಿಯನ್ನು ನಡೆಸ್ಕೊಂಡು ಬಂದಿದ್ದೀರಿ. ಈಗ ಚಳುವಳಿಗಳ ಪರವಾಗಿ ಕರ್ನಾಟಕದ ರೈತ ಸಮುದಾಯಕ್ಕೆ ಈ ಚುನಾವಣೆಯಲ್ಲಿ ಏನು ಕರೆ ಕೊಡೋದಕ್ಕೆ ಬಯಸ್ತೀರಿ? ತಾವು ಸರಿಯಾದ ರೀತಿಯಲ್ಲಿ ಗುರುತಿಸಿದಂಗೆ ಮತ್ತು ನಾಗೇಂದ್ರ ಅವರು ಪ್ರಸ್ತಾಪ ಮಾಡಿದಾಗೆ ಬಿಜೆಪಿಯ ಕಾರ್ಪೊರೇಟ್ ಪರವಾದ ಧೋರಣೆಗಳು ರೈತಾಪಿ ಕೃಷಿಯನ್ನು ನಾಶ ಮಾಡಬೇಕು ಅಂತೇಳಿ ಹೊರಟಿರುವಂತ ನೀತಿಗಳ ಬಗ್ಗೆ ಕರ್ನಾಟಕದ ರೈತರು ಮಾತ್ರ ಅಲ್ಲ, ದೇಶದಲ್ಲಿರುವಂತಹ ರೈತರಲ್ಲಿ ಒಂದು ಜಾಗೃತಿ ಇವತ್ತು ಮೂಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಯಾಕಂದ್ರೆ ಈಗ ಹಿಂದೆಂದೂ ಇಲ್ಲದೆ ಇರೋ ರೀತಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ಹೋರಾಟಗಳು ನಡೀತಾ ಇದ್ದಾವೆ. ಆ ಹೋರಾಟಗಳು ಬಹುಶಃ ಜಗತ್ತಿನಲ್ಲೇನೆ ಹಲವಾರು ದೇಶಗಳಲ್ಲಿ ಈ ಹೋರಾಟದ ಮಾದರಿಗಳಲ್ಲಿ ಹೋರಾಟ ಮಾಡುವಷ್ಟು ಪ್ರಮಾಣಕ್ಕೆ ಹೋಗಿದ್ದಾವೆ ಅನ್ನೋದನ್ನ ನಾವು ಒಂದು ಕಡೆ ಗಮನಿಸ್ಬೇಕು. ಇದು ಒಂದು. ಎರಡನೇದು, ಹೌದು ನಿಜ, ರೈತರು ಅಂದ ತಕ್ಷಣನೇ ರೈತರು ಒಂದೇ ರೀತಿಯಲ್ಲಿ ಇಲ್ಲ. ಸಣ್ಣ ರೈತರಿದ್ದಾರೆ, ಮಧ್ಯಮ ರೈತರಿದ್ದಾರೆ, ಶ್ರೀಮಂತ ರೈತರಿದ್ದಾರೆ, ಜಾತಿಗಳಲ್ಲಿ ಸಣ್ಣ ಕೆಳಜಾತಿಯವರು, ಮೇಲ್ಜಾತಿಯವರು ಇವೆಲ್ಲ ಇದ್ದಾರೆ. ಆದ್ರೆ ನಾವು ಅವ್ರನ್ನ, ನಮ್ಮ ರೈತಾಪಿ ಜನತೆಯನ್ನ, ಕೃಷಿ ಕೂಲಿಕಾರರನ್ನ, ಗ್ರಾಮೀಣ ಬಡವರನ್ನ ವಿನಂತಿ ಮಾಡೋದು ಮತ್ತು ವಿನಂತಿ ಮಾಡ್ತಾ ಬಂದಿರೋದು, ನಮ್ಮ ಜಾತಿಗೂ
ನಮ್ಮ ಧರ್ಮಕ್ಕೂ ಈ ನೀತಿಗಳಿಗೂ ಸಂಬಂಧ ಇಲ್ಲ. ಅದರಿಂದ ಮುಖ್ಯವಾಗಿ ನಾವು ರೈತರಾಗಿ ಯೋಚನೆ ಮಾಡಿ, ಗ್ರಾಮೀಣ ಏನು ಭಾರತವಾಗಿ ಯೋಚನೆ ಮಾಡಿ, ಇಡೀ ಗ್ರಾಮೀಣ ಭಾರತವನ್ನ ಸರ್ವನಾಶ ಮಾಡಿ ಇವತ್ತು ಅಮೆರಿಕನ್ ಮಾದರಿಯ ಕಾರ್ಪೊರೇಟ್ ಕೃಷಿ ತರಲಿಕ್ಕೆ ಏನಿವತ್ತು ಕೇಂದ್ರದ ಸರ್ಕಾರ, ಮೋದಿ ಸರ್ಕಾರ ಹೊರಟಿದೆ, ಅಥವಾ ಅಂತ ಧೋರಣೆಗಳು ಇಟ್ಕೊಂಡಿರುವಂತ ರಾಜಕೀಯ ಪಕ್ಷಗಳು ರಾಜ್ಯಗಳಲ್ಲಿ ಕೆಲವೇನು ಕೆಲಸ ಮಾಡ್ತಾ ಇದ್ದಾವೆ, ಅವನ್ನ ನಿರ್ಣಾಯಕವಾಗಿ ಸೋಲಿಸ್ಬೇಕು. ಮತ್ತೆ ರೈತರ ಪರವಾಗಿ ಯೋಚನೆ ಮಾಡುವಂತ, ರೈತರಿಗಾಗಿ ಹೋರಾಟ ಮಾಡುವಂತ, ರೈತರ ಪರವಾಗಿ ಮುಂದೇನೂ ಕೆಲಸ ಮಾಡಬಹುದಾದಂತ ವ್ಯಕ್ತಿಗಳನ್ನ, ಪಕ್ಷಗಳನ್ನ ಗೆಲ್ಲಿಸ್ಲಿಕ್ಕೆ ತುಂಬಾ ಜಾಗರೂಕತೆಯಿಂದ ರೈತಾಪಿ ಜನ ಇವತ್ತು ತೀರ್ಮಾನ ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ಯಾಕಂದ್ರೆ ರೈತಾಪಿ ಜನ ಅಂದಾಗ ಇವತ್ತು ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಇವತ್ತು ಸಾಕಷ್ಟು ಜನ ಗ್ರಾಜುಯೇಟ್ಸ್ ಇದ್ದಾರೆ, ಕಾಲೇಜ್ ಎಜುಕೇಶನ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ವಿದ್ಯಾವಂತರಿದ್ದಾರೆ. ಅವರು ಸಹ ಇವತ್ತು ಮೀಡಿಯಾಗಳನ್ನ ಎಲ್ಲವನ್ನು ನೋಡ್ತಾ ಇದ್ದಾರೆ. ಹಂಗಾಗಿ ಅವರು ತಮ್ಮ ಮನೆಗಳಲ್ಲಿ ಚರ್ಚೆ ಮಾಡಿಕೊಂಡು ಒಂದ್ ರೀತಿ ಯಾರು ಇವತ್ತು ರೈತರ ವಿರುದ್ಧವಾಗಿದ್ದಾರೋ ಅವರಿಗೆ ಶಾಕ್ ಆಗೋ ರೀತಿಯ ತೀರ್ಮಾನವನ್ನ ಈ ಚುನಾವಣೆಯಲ್ಲಿ ಕೊಡಬೇಕು ಅಂತೇಳಿ ನಾವು ರೈತ ಸಂಘಟನೆ ಪರವಾಗಿ ನಮ್ಮ ರಾಜ್ಯದ ಮತದಾರರಲ್ಲಿ ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಈ 10 ವರ್ಷಗಳಲ್ಲಿ ರೈತರು ಯಾವ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಬೀದಿಯಲ್ಲಿ ರೈತ ಸಂಘಟನೆಗಳ ಬಾವುಟಗಳನ್ನ ಹಿಡಿದು ಚಳುವಳಿಯನ್ನು ಮಾಡಿದ್ರು, ಆ ಚಳುವಳಿಗೆ ಒಂದು ರಾಜಕೀಯ ಸ್ವರೂಪವನ್ನು ಕೊಡ್ತಕ್ಕಂಥ, ಮತ್ತೆ ಅದೇ ರೀತಿಯ ಸಮಸ್ಯೆಗಳು ಮುಂದುವರಿದೇ ಇರತಕ್ಕಂಥ ರೀತಿಯ ಒಂದು ರಾಜಕೀಯ ನಿರ್ಧಾರ ಮಾಡ್ತಕ್ಕಂಥ ಕಾಲ ಈ ಲೋಕಸಭಾ ಚುನಾವಣೆಯಲ್ಲಿ ಒದಗಿ ಬಂದಿದೆ. ಈ ಅವಕಾಶವನ್ನು ರಾಜ್ಯದ ಮತ್ತು ದೇಶದ ರೈತ ಸಮುದಾಯ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಬಳಕೆ ಮಾಡ್ಕೊಳ್ತಾರೆ. ಯಾರ ವಿರುದ್ಧ ಹೋರಾಟ ಮಾಡಿದ್ದೋ ಅವರನ್ನು ಅಧಿಕಾರದಿಂದ ದೂರ ಇಡ್ತಾರೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಇವತ್ತು ನೀವು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇವತ್ತಿನ ಈ ಚರ್ಚೆಗೆ ಬಂದು ಭಾಗವಹಿಸಿದಂತಹ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ GC ಬಯ್ಯಾರೆಡ್ಡಿ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಡಗಲ್ಪುರ ನಾಗೇಂದ್ರ ಅವರಿಗೆ, ನಿಮ್ಮಿಬ್ಬರಿಗೂ ಜನಶಕ್ತಿ ಮೀಡಿಯಾದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಇದಾಗಿತ್ತು ಈ ಚರ್ಚೆ. ಮತ್ತಷ್ಟು ಇದೇ ರೀತಿಯ ವಿಚಾರಗಳೊಂದಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷ ಚರ್ಚೆಗಳನ್ನು ನಾವು ಜನಶಕ್ತಿ ಮೀಡಿಯಾದೊಂದಿಗೆ ಮಾಡ್ತಾ ಇರ್ತೀವಿ. ನೀವು ನಿರಂತರವಾಗಿ ಜನಶಕ್ತಿ ಮೀಡಿಯಾವನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ, ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ನಮಸ್ಕಾರ.